ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಹೊಸ ವರ್ಷದ 2ನೇ ದಿನದಲ್ಲಿ ಬಂದಿದ್ದೇವೆ. ದೇವರು ನಿಮಗೆ ಕೊಟ್ಟಂತ ವಾಗ್ದಾನ ನಿಮಗೆ ನೆನಪಿದೆಯಾ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯೇಸು ಹೇಳಿದಂತ ಒಂದು ಅದ್ಭುತವಾದಂತ ಮಾತು. ನೀವು ಬೇಡಿಕೊಂಡರೆ ದೊರೆಯುವುದು. ಏನು ಕೇಳಬೇಕು, ಹೇಗೆ ಕೇಳಬೇಕೆಂಬುದಾಗಿ ಸ್ಪಷ್ಟವಾಗಿ ಅರಿತು ನೀವು ಬೇಡಿಕೊಂಡರೆ ಖಂಡಿತ ದೊರೆಯುವುದು. ಹೌದು, ಈ ಸ್ಥಳ ನೋಡೋದಕ್ಕೆ ಹೊಸದಾಗಿದೆ. ಯಾವ ಸ್ಥಳ ಎಂದು ನೋಡುತ್ತೀರಾ? ಇಸ್ರೇಲ್ ದೇಶದಲ್ಲಿ ಅದರ ಉತ್ತರದ ಎಲ್ಲೆ ಇದೆ ಅಲ್ಲವಾ, ದಾನ್ ಕುಲ ಇದ್ದಂಥ ಸ್ಥಳ. ಈ ಸ್ಥಳಕ್ಕೆ ಬನಿಯಾ ಎಂಬುದಾಗಿ ಕರೆಯುತ್ತಾರೆ, ಫಿಲಿಪ್ಪಿ ಸಿಸರಿಯಾ ಎಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ, ಆತನು ತನ್ನ ಶಿಷ್ಯರನ್ನು ಮಾತ್ರ ಇಷ್ಟು ದೂರ ಕರೆದುಕೊಂಡು ಬಂದು ಈ ಒಂದು ಸ್ಥಳದಲ್ಲಿಯೇ ತನ್ನ ಶಿಷ್ಯರ ಬಳಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆಂಬುದಾಗಿ ಕೇಳಿ, ಆಗ ಪೇತ್ರನು ಹೇಳುತ್ತಾನಲ್ಲ, ನೀನು ಬರಬೇಕಾಗಿದ್ದ ದೇವರ ಮಗನು ಕ್ರಿಸ್ತನು ಎಂಬುದಾಗಿ. ತಂದೆ ಇದು ನಿನಗೆ ಪ್ರಕಟಿಸಿದ್ದಾನೆಂಬುದಾಗಿ ಏಸು ಹೇಳಿದನಲ್ಲವ, ಆ ಒಂದು ಸ್ಥಳವೇ ಇದು. ಯೋರ್ದಾನ್ ನದಿ ಹೊರಡುವಂತ ಸ್ಥಳ ಇದುವೇ ಎಂಬುದಾಗಿ ಹೇಳಲಾಗುತ್ತದೆ. ಹೆರ್ಮೋನ್ ಬೆಟ್ಟದಿಂದ ನದಿ ಹುಟ್ಟಿ ಈ ಸ್ಥಳದಿಂದ ಹರಿದು ಹೋಗುತ್ತದೆ. ನೋಡಿರಿ, ಈಗಲೂ ಕೂಡ ನೀರು ಹರಿದು ಹೋಗುತ್ತಾ ಇದೆ, ಹೋಗಿ ಗಲಿಲಾಯ ಸಮುದ್ರವನ್ನು ಸೇರುತ್ತದೆ. ಸರಿ, ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? 1 ಸಮುವೇಲನು 1ನೇ ಅಧ್ಯಾಯ 17ನೇ ವಾಕ್ಯ. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂಬುದಾಗಿ. ಯಾವುದೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀರಲ್ಲ. ಹನ್ನಳು ಮಕ್ಕಳಿಲ್ಲದೆ ಇದ್ದದ್ದರಿಂದ ಹೃದಯದಲ್ಲಿ ಗಾಯಗೊಂಡು ಬಾಧಿಸಲ್ಪಟ್ಟ ಹೃದಯದಿಂದ ದೇವರ ಸಮ್ಮುಖದಲ್ಲಿ ಬಂದು ಕಣ್ಣೀರು ಸುರಿಸಿ ಹೃದಯ ಮುರಿಯಲ್ಪಟ್ಟವಳಾಗಿ ಅತ್ತಳು. ಆ ಪ್ರಾರ್ಥನೆ ಕೇಳಲ್ಪಟ್ಟಿತು. ದೇವರು ಆ ಪ್ರಾರ್ಥನೆಗೆ ತಕ್ಷಣವೇ ತನ್ನ ಸೇವಕನ ಮೂಲಕ ಉತ್ತರ ಕೊಟ್ಟರು. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂಬುದಾಗಿ. ನೀವು ಯಾವುದೊಂದು ಕಾರ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೀರಲ್ಲ, ದೇವರು ಅದನ್ನು ನೆರವೇರಿಸುವರು. ಬೇಡಿಕೊಳ್ಳಿರಿ ದೊರೆಯುವುದು ಎಂಬುದಾಗಿ ಹೇಳಿದ ಯೇಸು, ನೀವು ಬೇಡಿಕೊಳ್ಳುವ ಕಾರ್ಯದಲ್ಲಿ ಅದ್ಭುತ ಮಾಡಿ ಸಂತೋಷ ಪಡಿಸುವರು. ಹನ್ನಳನ್ನು ದೇವರು ಕಟಾಕ್ಷಿಸಿದರು. ಅದರ ನಿಮಿತ್ತ ಒಂದು ಮಗುವನ್ನು ಕೊಟ್ಟು, ನಾನು ಈ ಮಗುವಿಗಾಗಿ ಕರ್ತನ ಬಳಿ ಬೇಡಿಕೊಂಡೆನು ಎಂದು ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ಮಗುವನ್ನು ಅನುಗ್ರಹಿಸಿದರು ಎಂಬುದಾಗಿ ದೇವರನ್ನು ಕೊಂಡಾಡಿದಳು. ಅದೇ ರೀತಿಯಾಗಿ ನೀವು ಕೂಡ ಮಾಡಲಿದ್ದೀರಿ. ನಿಮಗೆ ಏನು ಬೇಕು ನಿರ್ದಿಷ್ಟವಾಗಿ ಕೇಳಿರಿ. ಹನ್ನಳು ಹೋಗಿ ಒಂದು ಕರೆಕ್ಟ್ ಆಗಿರುವ, ಒಂದು ನಿರ್ದಿಷ್ಟವಾಗಿರುವ ಪ್ರಾರ್ಥನೆಯನ್ನು ಮಾಡಿದಳು. ಒಂದು ಗಂಡು ಮಗುವನ್ನು ನನಗೆ ಕೊಟ್ಟರೆ ಆ ಮಗುವನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹರಕೆ ಮಾಡಿ ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡಿದಳು. ನೀವು ಕೂಡ ಬೇಡಿಕೊಳ್ಳಿ, ನಿಮಗೆ ದೊರೆಯುವುದು. ಕೆಲಸವ, ಮಕ್ಕಳ ವಿಷಯವ, ಮಕ್ಕಳ ವಿವಾಹ ಕಾರ್ಯಗಳ, ಬಿಸ್ನೆಸ್ ಕಾರ್ಯಗಳ, ವಿದ್ಯಾಭ್ಯಾಸದ ಕಾರ್ಯಗಳ ಯಾವ ವಿಷಯ ನಿರ್ದಿಷ್ಟವಾಗಿ ಕೇಳಿರಿ, ನಿಮಗೆ ಅದು ಅನುಗ್ರಹಿಸಲ್ಪಡುತ್ತದೆ. ಹನ್ನಳ ಹಾಗೆ ನಂಬಿಕೆಯಿಂದ ಕೇಳಿಕೊಳ್ಳಿ. ನಿರ್ದಿಷ್ಟವಾಗಿ, ಕರೆಕ್ಟ್ ಆಗಿ, ದೃಢವಾಗಿ ಕೇಳಿರಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ನೀವು ತೀರ್ಮಾನ ಮಾಡಿದಿರಾ, ಈ ವರ್ಷದಲ್ಲಿ ಈ ಮೇಲನ್ನು ದೇವರಿಂದ ನಾನು ಕೇಳಿ ಹೊಂದಬೇಕು, ದೇವರು ಈ ವರ್ಷದಲ್ಲಿ ನನಗೆ ಅದ್ಭುತ ಮಾಡಬೇಕೆಂದು ನೀವು ತೀರ್ಮಾನ ಮಾಡಿದ್ದೀರಾ? ಆ ತೀರ್ಮಾನದೊಂದಿಗೆ ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥಿಸೋಣವಾ? ಈಗ ಪ್ರಾರ್ಥಿಸುವಿರಾ? ಹಾಗೆ ದೇವರನ್ನು ನೋಡಿ ಹೇಳಿರಿ, ದೇವರೇ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ಹೇಳಿದ್ದೀರಿ. ಆ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಹನ್ನಳು ಕೇಳಿಕೊಂಡಂತೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿದ್ದೀರಿ. ನಾನು ಕೂಡ ಇಸ್ರೇಲ್ ದೇವರಾಗಿರುವಂತ ಪ್ರಾರ್ಥನೆಗೆ ಉತ್ತರ ಕೊಡುವಂತ ನಿಮ್ಮ ಬಳಿ ಬೇಡಿಕೊಳ್ಳುತ್ತೇನೆ. ನನಗೆ ಈ ಕಾರ್ಯದಲ್ಲಿ ತಕ್ಷಣವೇ ಒಂದು ಅದ್ಭುತ ಮಾಡಿರಿ. ನಿಂದೆಗಳನ್ನು ನೀಗಿಸಿ, ಅವಶ್ಯಕತೆಗಳನ್ನು ಸಂಧಿಸಿ, ಮಾರ್ಗಗಳನ್ನು ತೆರೆದುಕೊಡಿ. ಈ ತಡೆಗಳನ್ನು ಮಾರ್ಪಡಿಸಿ ಒಂದು ಅದ್ಭುತ ಮಾಡಿರಿ ಎಂಬುದಾಗಿ ಈ ಮಗನು, ಈ ಮಗಳು ಪ್ರಾರ್ಥಿಸುತ್ತಾರೆ. ದೇವರ ಆ ಕಾರ್ಯದಲ್ಲಿ ಖಂಡಿತವಾಗಿ ಇಂದು ಅದ್ಭುತ ಮಾಡಿ ಸಂತೋಷಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.